ನಮಸ್ಕಾರ ಎಲ್ರಿಗೂ. ಇವತ್ತು ನಾವು ಹೋಗ್ತಾ ಇದೀವಿ ಬೆಂಗಳೂರಲ್ಲಿ ಒಂದು ಎಕ್ಸಿಬಿಷನ್ಗೆ. ಯಾವ ಎಕ್ಸಿಬಿಷನ್ ಅಂತ ನಿಮಗೆ ತೋರಿಸ್ತೀನಿ ನೋಡಿ. ಇಂಟರ್ನ್ಯಾಷನಲ್ ಆಟೋ ಶೋ. ಇಂಟರ್ನ್ಯಾಷನಲ್ ಆಟೋ ಶೋ ಇಲ್ಲಿ ನಮ್ಮ ಆಟೋ ನೋಡಿ ಯಾವ ರೇಂಜಿಗೆ ಕೊಳೆ ಆಗಿದೆ ಅಂತ. ಡಾಕ್ಟರ್ ತೇಜಸ್ವಿನಿ ಅವರು ಅಂತೂ ಸೂಪರ್ ಎಕ್ಸೈಟೆಡು. ಅಲ್ಲ ಇವನು ಬರೀ ಇದೇ ಆಯಿತು ಅಂತ ಸೂಪರ್ ಫ್ರಸ್ಟ್ರೇಟೆಡು. ಲೇಟೆಸ್ಟ್ ಆಟೋಮೋಟಿವ್ ಇನೋವೇಷನ್ಸ್ ಎಲ್ಲ ಏನೇನೋ ಇದೆಯಂತೆ. ಅದೇನಂತ ಅಲ್ಲಿಗೆ ಹೋದ್ಮೇಲೆ ನೋಡೋಣ. 3ನೇ ಅಂತಾರಾಷ್ಟ್ರೀಯ ಆಟೋ ಪ್ರದರ್ಶನಕ್ಕೆ ಸ್ವಾಗತ. ಸರಿ ಅಣ್ಣ, ಆಯಿತು. ಮುಂದೆ ಸೊ ಯಾವ್ಯಾವ ಕಂಪ್ನಿ ಪಾರ್ಟಿಸಿಪೇಟ್ ಮಾಡ್ತಿದೆ ಅನ್ನೋದು ಲಿಸ್ಟು. ತಗಲಾಕೊಳ್ಳೋಕ್ಕೆ ಅಂತ ಒಂದು ನಾಯಿ ಬೆಲ್ಟ್ ಕೊಟ್ಟಿದ್ದಾರೆ. ಈ ಒಂದು ಇನೋವೇಷನ್ ಏನಿದೆಯಲ್ಲ ಅದ್ರ ಶೋಕೇಸ್ಗೋಸ್ಕರ, ಜೊತೆಗೆ ಇವರ ಒಂದು ಬ್ರ್ಯಾಂಡ್ ವಿಸಿಬಿಲಿಟಿ, ನೆಟ್ವರ್ಕ್ ಆಪರ್ಚುನಿಟಿ, ಜೊತೆಗೆ ಮಾರ್ಕೆಟ್ ಎಕ್ಸ್ಪ್ಯಾನ್ಷನ್ನು, ಜೊತೆಗೆ ನಮಗೂ ಒಂದು ಸ್ವಲ್ಪ ನಾಲೆಡ್ಜ್ ತಿಳಿಸೋದಕ್ಕೋಸ್ಕರ ಈ ಒಂದು ಆಟೋಮೊಬೈಲ್ ಎಕ್ಸಿಬಿಷನ್ ಮಾಡ್ತಿದ್ದಾರಂತೆ. ಜೊತೆಗೆ ಧರ್ಮಸ್ಥಳದಲ್ಲಿರುವಂಥ ವಿಂಟೇಜ್ ಕಾರ್ ಮ್ಯೂಸಿಯಂನಲ್ಲಿರೋ ಕಾರ್ಸ್ಗಳನ್ನ ನಾವಿಲ್ಲಿ ನೋಡ್ಬೋದು. ಹಾಗೆ ನಿಮಗೆಲ್ಲ ಗೊತ್ತೇ ಇದೆ, ಈ ಕಾರ್ಗಳು ಇನ್ನೂ ವರ್ಕಿಂಗ್ ಕಂಡೀಷನಲ್ಲಿದೆ. ಮೋರಿಸ್ 8 ಸೀರೀಸ್ 1 ಟೂರರ್ 1937 ಕಾರ್ ಅಂತ ಇದು. ಮೋರಿಸ್ ಉಡಿ 15/6 1934 ಮಾಡಲ್ಲು. ಫಿಯೇಟ್ 501 1925 ಮಾಡಲ್ ಅಂತೆ. ಹಾಗೇನೆ ಫಿಯೇಟ್ 521 1931 ಮಾಡಲ್. ಶೆವರ್ಲೆ ಇಂಪಾಲ 1965 ಮಾಡಲ್ ಅಂತೆ. ಶೆವರ್ಲೆ ಬೆಲ್ ಏರ್ 1955 ಮಾಡಲ್ ಅಂತೆ. ಡಾಟ್ಸ್ ಕಿಂಗ್ಸ್ವೇ ಕಸ್ಟಮ್ D49 ಅಂತ ಈ ಕಾರ್ ಹೆಸರು. ಇನ್ನೊಂದೇನೆಂದರೆ ಈ ಕಾರ್ಗಳೆಲ್ಲನೂ 8ರಿಂದ 9 ಕಿಲೋಮೀಟರ್ ಮೈಲೇಜ್ ಕೊಡುತ್ತೆ ಅಂತ ಹೇಳಿದ್ರು. ಇದೇದು ಗ್ಯಾಸ್ 69 ಮಿಲ್ಟ್ರಿ ಕಾರ್ ಥರ ಕಾಣಿಸ್ತಾ ಇದೆ. ಇದೆಲ್ಲ ರೂಮ್ ಫ್ರೆಶ್ನರ್ಸು. ಓಕೆ, ಇದರಲ್ಲಿ ಇನ್ನೇನು ಕಾರ್ ಫ್ರೆಶ್ನರ್ಸ್ ಇದೆಲ್ಲ ಬೇರೆ ಫ್ರಾಗ್ರೆನ್ಸ್ ಎಲ್ಲ ಇಟ್ಟಿದ್ದಾರೆ. ಇದು ಬೈಕ್ ಆಟೋಮೊಬೈಡರು. ಎಕ್ಸ್ ಶೋರೂಮ್ ಪ್ರೈಸು 1,08,000 ರೂಪಾಯಿ. RTO ಮತ್ತು ಇನ್ಶೂರೆನ್ಸ್ ಚಾರ್ಜಸ್ ಎಲ್ಲ ಸೇರಿದ್ರೆ ಆಗುತ್ತೆ 1,40,000. ಲೈಟ್ ವೇಟ್ ಇದೆ ಗಾಡಿ ಇದು. ಫ್ರಾನ್ಸ್ ದೇಶದ ಕಾರು ಸಿಟ್ರೆನ್. ಸೊ ಹಂಗೇನೆ ಈ ಕಡೆ ಎಲ್ಲ ಟೊಯೋಟಾ ಕಾರ್ಗಳಿದೆ. ಇದು BYD. ಓಕೆ, BYD. ನಮಗೆ BYDA ಬೇಡ. ನಿಮಗೆ ಬೇಕಿದ್ದರೆ ತಗೊಬನ್ನಿ. ಬೆನ್ಸ್ ಕಾರುಗಳು ಒಳಗಂತೂ ಯಾವತ್ತೂ ಹೋಗಿಲ್ಲ, ಇವತ್ತಂತೂ ಹೋಗಲೇಬೇಕು. ಸಿಕ್ಕಾಬಟ್ಟೆ ಕಂಫರ್ಟ್ ಆಗಿದೆ ಸೀಟ್ಗಳು ಮಾತ್ರ. ಇನ್ನೊಂದು, ಈ ಕಾರಲ್ಲಿ ಆಕ್ಸಿಲರೇಟ್ರೇ ಇಲ್ಲ, ಬರೀ ಬ್ರೇಕಲ್ಲೇ ಫುಲ್ಲು ಕಾರ್ ಕಂಟ್ರೋಲ್ ಮಾಡ್ಕೊಂಡು ಹೋಗ್ತಾ ಇರೋದು. ವರ್ಷು ಗುರು, ಚೆನ್ನಾಗಿ ವರ್ಷು. ಆಡಿ ನೀವು ನೋಡಿ, ನಮಗಂತೂ ಬ್ಯಾಡಿ. ಇಲ್ಲಿದೆ ನೋಡಿ ದ ಬೀಸ್ಟ್. ಫಾರ್ಚುನರ್ ಕಾರ್ ಅಂದರೆ ಮೊದಲಿಂದನೂ ಏನೋ ಒಂಥರ ಕ್ರೇಜು. ಸೊ ಅದರ ರೋಡ್ ಪ್ರೆಸೆನ್ಸ್ ಆಗಿರ್ಬೋದು, ಆ ಹೈಟು ನೆಕ್ಸ್ಟ್ ಲೆವೆಲ್ ಮಾತ್ರ. ಇದು ಆಗಲೇ ನೋಡಿದ್ರಲ್ಲ ಸಿಟ್ರನ್ ಕಾರ್, ನೋಡೋದಕ್ಕೆ ಟಾಟಾ ಕರ್ವ್ ಥರನೇ ಕಾಣಿಸ್ತಾ ಇದೆ. ಆಟೋಮೆಟಿಕ್ ಟ್ರಾನ್ಸ್ಮಿಷನ್ ಕಾರ್ ಇದು. ಪರವಾಗಿಲ್ಲ, ಚೆನ್ನಾಗಿದೆ, ದುಡ್ಡು ಚೆನ್ನಾಗಿದೆ. ನೋಡೋದಕ್ಕೆ ಇನ್ನೊಂದು ಬಾಕಿ ಉಳ್ಕೊಂಡಿದೆ, ಬೈಕ್ ಸ್ಟಂಟ್ಸ್ ಅಂತ. ನೋಡೋಣ. ಈ ಕಾರ್ ಹೆಸರು ಅಶ್ವ ಅಂತೆ. ಮಲ್ಟಿಪರ್ಪಸ್ ಯೂಸೇಜ್ ಕಾರ್ಸ್ ಅಂತ ಇದೆಲ್ಲ, 4 ವೀಲ್ ಡ್ರೈವ್ ಕಾರ್ಸು. The maintenance aspect, service aspect, it's very poor for them. Since it is a in-house made product, all the parts are running in-house, all the servicing becomes very easier for us. Factory is Kolar, KGM Kolar. ಅದೇ ಇನಿಷಿಯಲಿ ಇವನು ಇದು ಅಗ್ರಿಕಲ್ಚರ್ಗೆ ಕೂಡ ಯೂಸ್ ಮಾಡ್ಬೋದು ಅಂತ ಹೇಳ್ದ, ಟ್ರ್ಯಾಕ್ಟರ್ ಥರ. ಕೊನೆಯ ಭಾವಚಿತ್ರದೊಂದಿಗೆ ನಮ್ಮ ಈ ಬ್ಲಾಗ್ ಮುಕ್ತಾಯ. ಸರಿ.